ಓಂ ನಮಃ ಶಿವಾಯ. ಕುಂಭರಾಶಿಯ ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು. ನಿಮ್ಮ ಬದುಕನ್ನು ಕೇವಲ ಒಂದು ಗುಪ್ತ ರಹಸ್ಯವು ಸಂಪೂರ್ಣವಾಗಿ ಆಳುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಬಹುದು, ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸುತ್ತಿರಬಹುದು, ಅಥವಾ ಅತ್ಯಂತ ಪ್ರಾಮಾಣಿಕವಾಗಿ ಬದುಕುತ್ತಿರಬಹುದು. ಆದರೂ ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಏಕೆ ಬೆನ್ನಟ್ಟುತ್ತಿವೆ? ನೀವು ಯಾರಿಗೆ ಜೀವ ನೀಡಿ ಸಹಾಯ ಮಾಡಿದಿರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿರುವುದು ಏಕೆ? ಕೇವಲ ₹1 ಸಂಪಾದಿಸಲು ನೀವು ₹100 ಶ್ರಮ ಹಾಕಬೇಕಾದ ಪರಿಸ್ಥಿತಿ ಏಕೆ? ಈ ಎಲ್ಲಾ ಜ್ವಲಂತ ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನು ನೀವು ಈ ವಿಶೇಷ ವಿಶ್ಲೇಷಣೆಯಲ್ಲಿ ಕಂಡುಕೊಳ್ಳಲಿದ್ದೀರಿ. ಇಂದು ನಾನು ಕುಂಭರಾಶಿಯವರ ಜಾತಕದಲ್ಲಿ ಅಡಗಿರುವ ಆಳವಾದ ರಹಸ್ಯವೊಂದನ್ನು ಬಿಚ್ಚಿಡಲಿದ್ದೇನೆ. ಜ್ಯೋತಿಷ್ಯ ಶಾಸ್ತ್ರದ ಗಹನವಾದ ಸಂಶೋಧನೆ ಮತ್ತು ಅನೇಕ ಕುಂಭರಾಶಿಯವರ ಜೀವನದ ಏರಿಳಿತಗಳನ್ನು ಗಮನಿಸಿದ ನಂತರ ನಾನು ಕಂಡುಕೊಂಡ ಕಹಿ ಸತ್ಯವಿದು. ಕುಂಭರಾಶಿಯವರೇ ಕೇಳಿಸಿಕೊಳ್ಳಿ, ನಿಮ್ಮ ಪ್ರಾಣವೇ ಸಂಕಷ್ಟದಲ್ಲಿದ್ದರೂ ಅಥವಾ ಯಾರಾದರೂ ಕಣ್ಣೀರು ಹಾಕುತ್ತಾ ನಿಮ್ಮ ಕಾಲು ಹಿಡಿದು ಬೇಡಿಕೊಂಡರೂ ಸಹ ನಿಮ್ಮ ಬಳಿ ಇರುವ ಒಂದು ವಿಶೇಷ ವಸ್ತುವನ್ನು ಮಾತ್ರ ಎಂದಿಗೂ ಇತರರಿಗೆ ನೀಡಬೇಡಿ. ಆ ವಸ್ತುವನ್ನು ನೀವು ಸಾಲವಾಗಿ ನೀಡಿದರೂ, ದಾನ ಮಾಡಿದರೂ ಅಥವಾ ಪ್ರೀತಿಯಿಂದ ಉಡುಗೊರೆಯಾಗಿ ಕೊಟ್ಟರೂ ಸಹ ನಿಮ್ಮ ಬದುಕಿನಲ್ಲಿ ಬಡತನದ ಛಾಯೆ ಆವರಿಸಲು ಆರಂಭವಾಗುತ್ತದೆ. ನಿಮ್ಮಲ್ಲಿರುವ ಸಂಪೂರ್ಣ ಅದೃಷ್ಟವು ಇತರರ ಪಾಲಾಗುತ್ತದೆ ಮತ್ತು ಅವರ ದಾರಿದ್ರ್ಯವು ನಿಮ್ಮನ್ನು ಸುತ್ತುವರಿಯುತ್ತದೆ. ಇದರಿಂದ ಮಹಾಲಕ್ಷ್ಮಿಯು ನಿಮ್ಮ ಮನೆಯನ್ನು ಶಾಶ್ವತವಾಗಿ ತೊರೆಯುತ್ತಾಳೆ. ಒಂದು ವೇಳೆ ನೀವು ಈಗಾಗಲೇ ಅಂತಹ ತಪ್ಪನ್ನು ಮಾಡಿದ್ದರೆ ಅದಕ್ಕೆ ಪರಿಹಾರವೇನು? ಆ ವಸ್ತು ಯಾವುದು? ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡಬೇಡಿ, ಏಕೆಂದರೆ ನಾನು ಹೇಳುವ ಪ್ರತಿಯೊಂದು ವಾಕ್ಯವೂ ನಿಮ್ಮ ಬದುಕಿನ ಕಟು ವಾಸ್ತವವಾಗಿದೆ. ನೀವು ನಿಜವಾಗಿಯೂ ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮ್ಮ ಕಣ್ಣುಗಳನ್ನು ಖಂಡಿತವಾಗಿಯೂ ತೆರೆಯುತ್ತದೆ. ಅಷ್ಟೇ ಅಲ್ಲದೆ ಮಾರ್ಚ್ 28, 29, 30 ಮತ್ತು 31 ಈ 4 ದಿನಗಳಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಒಂದು ವಿಚಿತ್ರ ವಿದ್ಯಮಾನ ನಡೆಯಲಿದೆ. ವಿಶೇಷವಾಗಿ ವಿ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯಿಂದ ನಿಮಗೆ ಯಾವ ರೀತಿಯ ಗಂಡಾಂತರ ಕಾದಿದೆ ಎಂಬುದನ್ನು ತಿಳಿಯಬೇಕು. ಆ ವ್ಯಕ್ತಿ ಮಹಿಳೆಯೋ ಅಥವಾ ಪುರುಷನೋ? ಅವರು ನಿಮಗೆ ಲಾಭ ತರುತ್ತಾರೋ ಅಥವಾ ಅಪಾರ ತೊಂದರೆಗಳನ್ನು ನೀಡುತ್ತಾರೋ? ನಾನು ಸುಪ್ರಸಿದ್ಧ ಜ್ಯೋತಿಷ್ಯ ಪಂಡಿತರಿಂದ ಅಂತಹ ಎಲ್ಲಾ ಗಂಭೀರ ವಿಷಯಗಳನ್ನು ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ಇಲ್ಲಿ ನೀಡಿದ್ದೇನೆ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ನಿಮ್ಮ ಸೌಭಾಗ್ಯವೇ ಸರಿ, ಏಕೆಂದರೆ ಆ ಪರಮಾತ್ಮನ ಇಚ್ಛೆಯಂತೆ ನಿಮಗೆ ಈ ಎಚ್ಚರಿಕೆ ತಲುಪುತ್ತಿದೆ. ಈ ವಿಡಿಯೋವನ್ನು ಕೊನೆಯ ಕ್ಷಣದವರೆಗೂ ಅತ್ಯಂತ ಏಕಾಗ್ರತೆಯಿಂದ ವೀಕ್ಷಿಸಿ, ಆಗ ಮಾತ್ರ ನಿಮಗೆ ಸಂಪೂರ್ಣ ಸತ್ಯದ ಅರಿವಾಗುತ್ತದೆ. ವಿಡಿಯೋ ಮುಂದುವರಿಸುವ ಮುನ್ನ ಒಂದು ಸಣ್ಣ ವಿನಂತಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಆ ಶಿವನ ಅನುಗ್ರಹ ಮತ್ತು ಶನಿ ದೇವರ ಕೃಪಾಕಟಾಕ್ಷ ಸದಾ ನಿಮ್ಮ ಮೇಲಿರಲಿ ಎಂದು ನಾನು ಹಾರೈಸುತ್ತೇನೆ. ಕುಂಭರಾಶಿಯವರು ಹೊರನೋಟಕ್ಕೆ ತುಂಬಾ ಗಂಭೀರವಾಗಿ ಮತ್ತು ಕೋಪದ ಸ್ವಭಾವದವರಂತೆ ಕಂಡರೂ ಅವರ ಹೃದಯದ ಒಳಗಿರುವಷ್ಟು ಕರುಣೆ ಮತ್ತು ದಯೆ ಬೇರೆ ಯಾವ ರಾಶಿಯವರಲ್ಲೂ ಇರುವುದಿಲ್ಲ. ಅವರು ತಮ್ಮ ಸ್ವಂತ ಹಸಿವು ಅಥವಾ ಅಗತ್ಯಗಳನ್ನು ಮರೆತು ಇತರರ ಕಷ್ಟಕ್ಕೆ ಧಾವಿಸುತ್ತಾರೆ. ಆದರೆ ಅಂತಿಮವಾಗಿ ನಿಮಗೆ ಸಿಗುವ ಪ್ರತಿಫಲವೆಂದರೆ ಅದು ವಂಚನೆ, ಅಪಮಾನ ಮತ್ತು ಇಲ್ಲದ ಅಪವಾದಗಳು ಮಾತ್ರ. ಕುಂಭರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಶಾಪವಿದೆ. ನೀವು ಯಾರನ್ನು ಕಣ್ಣು ಮುಚ್ಚಿ ನಂಬುತ್ತೀರೋ ಅವರೇ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲುವಂತೆ ಮಾಡುತ್ತಾರೆ. ಅವರು ನಿಮ್ಮ ರಕ್ತ ಸಂಬಂಧಿಗಳೇ ಆಗಿರಬಹುದು ಅಥವಾ ಆಪ್ತ ಸ್ನೇಹಿತರೇ ಆಗಿರಬಹುದು. ಯಾವುದೂ ನಿಮಗೆ ಸುಲಭವಾಗಿ ದಕ್ಕುವುದಿಲ್ಲ. ನಿಮ್ಮ ಪಕ್ಕದ ಮನೆಯವರು ಕೇವಲ 10 ನಿಮಿಷದಲ್ಲಿ ಮುಗಿಸುವ ಕೆಲಸಕ್ಕೆ ನೀವು ಗಂಟೆಗಟ್ಟಲೆ ಹೋರಾಡಬೇಕಾಗುತ್ತದೆ. ಅದೃಷ್ಟದ ಮೇಲೆ ಅವಲಂಬಿತವಾಗುವ ಬದಲು ನಿಮ್ಮ ಬೆವರು ಮತ್ತು ಕಣ್ಣೀರನ್ನೇ ಬಂಡವಾಳವಾಗಿಸಬೇಕಾಗುತ್ತದೆ. ನೀವು ಕಷ್ಟಪಟ್ಟು ಮೇಲೆ ಬರಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಯಶಸ್ಸನ್ನು ಸಹಿಸದ ಜನರು ನಿಮ್ಮ ಕಾಲು ಎಳೆಯಲು ಕಾಯುತ್ತಿರುತ್ತಾರೆ. ಇಂತಹ ಪರೀಕ್ಷಾ ಸಮಯದಲ್ಲಿ ನೀವು ನಿಮ್ಮ ಅದೃಷ್ಟವನ್ನು ಇತರರಿಗೆ ದಾನ ಮಾಡಿದರೆ ಶನಿದೇವನು ನಿಮ್ಮನ್ನು ಕಾಪಾಡಲಾರ. ಆ ವ್ಯಕ್ತಿ ಯಾರು ಎಂದು ತಿಳಿಯುವ ಕಾಲ ಬಂದಿದೆ. ವಿವರಗಳಿಗೆ ಸಾಗೋಣ. ರಾಶಿಚಕ್ರದ 11ನೇ ರಾಶಿಯಾದ ಕುಂಭವನ್ನು ಕರ್ಮದ ನ್ಯಾಯಾಧೀಶ ಶನಿ ಮಹಾತ್ಮನು ಆಳುತ್ತಾನೆ. ಕುಂಭರಾಶಿಯವರ ವ್ಯಕ್ತಿತ್ವವು ಒಂದು ಪರ್ವತದಂತೆ ಭವ್ಯವಾಗಿದೆ ಮತ್ತು ಇವರ ಮನಸ್ಸು ಒಂದು ಆಳವಾದ ಪ್ರಪಾತದಂತೆ ರಹಸ್ಯಮಯವಾಗಿದೆ. ನಿಮ್ಮನ್ನು ಅಷ್ಟು ಬೇಗ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮೇಲ್ನೋಟಕ್ಕೆ ನೀವು ಕಠಿಣವಾಗಿ ಕಂಡರೂ ನಿಮ್ಮಲ್ಲಿರುವ ದಯಾಳುಗುಣ ಅದ್ವಿತೀಯವಾದುದು. ಇದು ನಿಮ್ಮನ್ನು ಹೊಗಳುವ ಮಾತುಗಳಲ್ಲ, ಇದು ನಿಮ್ಮ ಜಾತಕದ ಗುಣಲಕ್ಷಣ. ನಿಮ್ಮ ಜೇಬಿನಲ್ಲಿ ಕೇವಲ ₹5 ಇದ್ದರೂ ಬೇರೆಯವರ ಸಂಕಷ್ಟ ಕಂಡು ₹8 ಸಹಾಯ ಮಾಡುವ ವಿಶಾಲ ಹೃದಯ ನಿಮ್ಮದು. ಆದರೆ ನಿಮಗೆ ವಾಪಸ್ ಬರುವುದು ಮಾತ್ರ ನೋವು ಮತ್ತು ದ್ರೋಹ. ಇವನು ನನಗಾಗಿ ಏನೂ ಮಾಡಲಿಲ್ಲ ಎಂದು ದೂಷಿಸುವವರೇ ನಿಮ್ಮ ಸುತ್ತಲೂ ಹೆಚ್ಚಿರುತ್ತಾರೆ. ನಿಮ್ಮ ಜೀವನದ ದೊಡ್ಡ ಶಾಪವೆಂದರೆ ಅತಿಯಾದ ನಂಬಿಕೆ.
ನೀವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರೇ ನಿಮಗೆ ವಿಘ್ನಗಳನ್ನು ತರುತ್ತಾರೆ. ನೀವು ಒಳಗೆ ಎಷ್ಟೇ ಸಂಕಟ ಅನುಭವಿಸುತ್ತಿದ್ದರೂ ಹೊರಗೆ ಸದಾ ನಗುಮುಖದಿಂದಲೇ ಇರುತ್ತೀರಿ. ನಿಮ್ಮ ಕಣ್ಣೀರಿನ ಕಥೆ ನಿಮ್ಮ ದಿಂಬಿಗೆ ತಿಳಿದಿದೆಯೇ ಹೊರತು ಈ ಜಗತ್ತಿಗೆ ಗೊತ್ತಿಲ್ಲ. ಪ್ರಸ್ತುತ ನೀವು ಶನಿಯ ಪ್ರಭಾವಕ್ಕೆ ಒಳಗಾಗಿದ್ದೀರಿ. ಅದಕ್ಕಾಗಿಯೇ ಜೀವನದಲ್ಲಿ ಯಾವುದೂ ಸರಳವಾಗಿ ಸಿಗುತ್ತಿಲ್ಲ. ಉಳಿದವರು ಸುಲಭವಾಗಿ ಪಡೆಯುವ ಸುಖವನ್ನು ಪಡೆಯಲು ನೀವು ದಿನಗಟ್ಟಲೆ ಶ್ರಮಿಸಬೇಕು. ನೀವು ಗಳಿಸುವ ಪ್ರತಿ ನಾಣ್ಯದ ಹಿಂದೆ ನಿದ್ದೆಯಿಲ್ಲದ ರಾತ್ರಿಗಳ ಚಿಂತೆ ಮತ್ತು ರಕ್ತದ ಬೆವರು ಇರುತ್ತದೆ. ನೀವು ಬೆಳೆಯುತ್ತಿರುವುದನ್ನು ಕಂಡು ಸಹಿಸದ ನೂರಾರು ಮಂದಿ ನಿಮ್ಮನ್ನು ಕೆಳಕ್ಕೆ ಎಳೆಯಲು ಕಾಯುತ್ತಿದ್ದಾರೆ. ವಿಶೇಷವಾಗಿ ಮಾರ್ಚ್ 28 ರಿಂದ 31 ಈ ಸಮಯದಲ್ಲಿ ನೀವು ಹದ್ದಿನ ಕಣ್ಣಿನಂತೆ ಜಾಗರೂಕರಾಗಿರಬೇಕು. ಈ ಅವಧಿಯಲ್ಲಿ ವಿ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯಿಂದ ನಿಮಗೆ ಸಂಕಷ್ಟಗಳು ಎದುರಾಗಲಿವೆ. ಈ ವ್ಯಕ್ತಿ ನಿಮ್ಮ ಕುಟುಂಬದೊಳಗಿನವರೇ ಇರಬಹುದು ಅಥವಾ ಹೊರಗಿನವರಾಗಿರಬಹುದು. ಅವರ ಕಣ್ಣುಗಳು ನಿಮ್ಮ ಪ್ರಗತಿಯ ಮೇಲೆ ಬಿದ್ದಿವೆ. ನಿಮ್ಮ ಶ್ರಮ ಮತ್ತು ಆರ್ಥಿಕ ಏಳಿಗೆಯನ್ನು ಕಂಡು ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಈ ವಿ ಹೆಸರಿನ ವ್ಯಕ್ತಿ ಪುರುಷನೇ ಇರಲಿ ಅಥವಾ ಮಹಿಳೆಯೇ ಇರಲಿ, ಅವರು ನಿಮ್ಮ ಮನೆಯಲ್ಲಿ ಕಲಹಗಳನ್ನು ಉಂಟುಮಾಡಬಹುದು. ಅನಗತ್ಯ ಖರ್ಚುಗಳು ಅಥವಾ ನಿಮ್ಮ ಮಾನಸಿಕ ನೆಮ್ಮದಿಗೆ ಭಂಗ ತರುವ ಕೆಲಸಗಳನ್ನು ಅವರು ಮಾಡುತ್ತಾರೆ. ಕುಂಭರಾಶಿಯವರು ಬುದ್ಧಿವಂತರಾದರೂ ಇತರರ ಮಾತುಗಳಿಗೆ ಬೇಗನೆ ಮರುಳಾಗುತ್ತಾರೆ. ಈ ಕಷ್ಟದ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಶ್ರೀರಕ್ಷೆ. ಯಾರೋ ಬಂದು ಕಣ್ಣೀರು ಹಾಕಿ ನಿಮ್ಮ ಬಳಿ ಹಣವನ್ನೋ ಅಥವಾ ಪ್ರಮುಖ ವಸ್ತುವನ್ನೋ ಕೇಳಿದಾಗ ಕರುಣೆಯಿಂದ ಕೊಟ್ಟುಬಿಡಬೇಡಿ. ಅಲ್ಲಿಯೇ ನೀವು ದೊಡ್ಡ ತಪ್ಪು ಮಾಡುತ್ತಿರುವುದು. ನಿಮ್ಮ ಅದೃಷ್ಟಕ್ಕೆ ಕೊಂಡಿಯಾಗಿರುವ ವಸ್ತುಗಳನ್ನು, ಅಂದರೆ ನೀವು ಪ್ರತಿದಿನ ಬಳಸುವ ಪರ್ಸ್, ವಾಚ್ ಅಥವಾ ಉಂಗುರದಂತಹ ಲೋಹದ ವಸ್ತುಗಳನ್ನು ಇತರರಿಗೆ ನೀಡಿದರೆ ನಿಮ್ಮ ಲಕ್ಷ್ಮೀಸ್ಥಾನವು ಕ್ಷೀಣಿಸುತ್ತದೆ. ಅವರ ಬಡತನದ ನಕಾರಾತ್ಮಕ ಶಕ್ತಿ ನಿಮಗೆ ವರ್ಗಾವಣೆಯಾಗುತ್ತದೆ. ಇದರಿಂದ ನೀವು ಕಷ್ಟಪಟ್ಟು ಗಳಿಸಿದ ಪುಣ್ಯವು ಇತರರಿಗೆ ಉಚಿತವಾಗಿ ಹಂಚಿಹೋಗುತ್ತದೆ. ಆ ಕ್ಷಣದಿಂದ ಹಣವು ನಿಮ್ಮ ಬಳಿ ಉಳಿಯುವುದಿಲ್ಲ. ಬದಲಿಗೆ ಸಾಲ ಮತ್ತು ರೋಗಗಳು ನಿಮ್ಮನ್ನು ಕಾಡುತ್ತವೆ. ವಿ ಹೆಸರಿನ ವ್ಯಕ್ತಿಯಿಂದ ಹಾನಿ ತಪ್ಪಿಸಲು ನೀವು ಅವರ ಮುಂದೆ ನಿಮ್ಮ ಯಶಸ್ಸನ್ನು ಅತಿಯಾಗಿ ಬಡಾಯಿ ಕೊಚ್ಚಿಕೊಳ್ಳಬೇಡಿ. ನಿಮ್ಮ ರಹಸ್ಯಗಳನ್ನು ರಹಸ್ಯವಾಗಿಡಿ. ನಿಮ್ಮ ಕರ್ಮಚಕ್ರವು ಈಗ ಪರೀಕ್ಷೆಯಲ್ಲಿದೆ. ಆದ್ದರಿಂದ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡಿ. ಶನಿದೇವರು ನಿಮ್ಮ ಕಷ್ಟಗಳನ್ನು ಗಮನಿಸುತ್ತಿದ್ದಾನೆ. ಆ ಧೈರ್ಯದೊಂದಿಗೆ ಮುನ್ನುಗ್ಗಿ. ಕುಂಭರಾಶಿಯವರೇ ಗಮನಿಸಿ, ನಿಮ್ಮ ಜಾತಕದ 2ನೇ ಮನೆಯು ಲಾಭದ ಸ್ಥಾನವಾಗಿದ್ದು ಅದನ್ನು ಗುರುಗ್ರಹವು ಆಳುತ್ತಿದೆ. ನಿಮ್ಮ ಐಶ್ವರ್ಯ ಮತ್ತು ಆದಾಯದ ಮೇಲೆ ಗುರುವಿನ ಪ್ರಭಾವವಿದೆ. ನೀವು ಶುದ್ಧ ಮನಸ್ಸಿನಿಂದ ಗಳಿಸಿದ ವಸ್ತುಗಳ ಸುತ್ತ ಒಂದು ದೈವಿಕ ಪ್ರಭಾವಲಯವಿರುತ್ತದೆ. ಕುಂಭರಾಶಿಯವರ ಇಂತಹ ಶುದ್ಧ ಸಂಪತ್ತನ್ನು ಕಂಡು ಮಹಾಲಕ್ಷ್ಮಿಯು ಆಕರ್ಷಿತಳಾಗುತ್ತಾಳೆ. ಆದರೆ ನೀವು ಯಾರೋ ಕಷ್ಟದಲ್ಲಿದ್ದಾರೆ ಎಂದು ನೀವು ದೀರ್ಘಕಾಲದಿಂದ ಬಳಸುತ್ತಿರುವ ಅಥವಾ ನಿಮ್ಮ ಹಣ ಇಡುವ ಪೆಟ್ಟಿಗೆಯನ್ನು ದಾನ ಮಾಡಿದರೆ ಆ ಕ್ಷಣವೇ ಲಕ್ಷ್ಮಿಯು ಮನೆಯಿಂದ ನಿರ್ಗಮಿಸುತ್ತಾಳೆ. ಸಂಬಂಧಿಕರು ಅಥವಾ ಆಪ್ತರಿಗೆ ಸಹಾಯ ಮಾಡುವ ನೆಪದಲ್ಲಿ ನಿಮ್ಮ ಅದೃಷ್ಟದ ಸ್ಥಾನವನ್ನೇ ಅವರಿಗೆ ಧಾರೆ ಎರೆದುಕೊಡಬೇಡಿ. ಅದೇ ರೀತಿ ನಿಮ್ಮ ದೇಹಕ್ಕೆ ಸ್ಪರ್ಶಿಸುವ ಲೋಹದ ವಸ್ತುಗಳಾದ ಉಂಗುರ, ವಾಚ್, ಕಬ್ಬಿಣ ಅಥವಾ ಉಕ್ಕಿನ ಸಾಮಗ್ರಿಗಳನ್ನು ಧರಿಸಲು ಇತರರಿಗೆ ನೀಡಬೇಡಿ. ನಿಮ್ಮ ಪಾದರಕ್ಷೆಗಳನ್ನು ಸಹ ಬೇರೆಯವರಿಗೆ ಬಳಸಲು ಕೊಡಬೇಡಿ. ಇದು ಕುಂಭರಾಶಿಯವರು ಮಾಡುವ ಅತಿ ದೊಡ್ಡ ಪ್ರಮಾದ. ಹೀಗೆ ಮಾಡುವುದರಿಂದ ಅವರ ಗ್ರಹದೋಷಗಳು ನಿಮ್ಮನ್ನು ಹಿಡಿಯುತ್ತವೆ. ಪರಿಣಾಮವಾಗಿ ಮನೆಯಲ್ಲಿ ದಂಪತಿಗಳ ನಡುವೆ ಜಗಳ, ಮಕ್ಕಳ ಅನಾರೋಗ್ಯ ಮತ್ತು ಹಣ ನೀರಿನಂತೆ ಖರ್ಚಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ವಿಶೇಷವಾಗಿ ಮಾರ್ಚ್ 28 ರಿಂದ 31 ಈ ದಿನಗಳಲ್ಲಿ ವಿ ಹೆಸರಿನ ಮಹಿಳೆ ಅಥವಾ ಪುರುಷನ ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ಅವರ ದೃಷ್ಟಿ ನಿಮ್ಮ ಮನೆ ಮತ್ತು ಬೆಳವಣಿಗೆಯ ಮೇಲೆ ಸರಿಯಿಲ್ಲ. ಅವರು ನಿಮ್ಮ ಬಳಿ ಬಂದು ಯಾವುದನ್ನಾದರೂ ಕೇಳಿದರೆ ನಯವಾಗಿ ನಿರಾಕರಿಸಿ. ನಿಮ್ಮ ಕಷ್ಟಗಳು ಅವರಿಗೆ ಅರ್ಥವಾಗುವುದಿಲ್ಲ. ಬದಲಿಗೆ ಅವರಿಗೆ ಅಸೂಯೆಯಿರುತ್ತದೆ. ಶನಿದೇವನ ಕೊನೆಯ ಹಂತದ ಪ್ರಭಾವ ಇರುವುದರಿಂದ ಆದಾಯಕ್ಕಿಂತ ವೆಚ್ಚಗಳೇ ಹೆಚ್ಚಾಗಿರುತ್ತವೆ. ಆದ್ದರಿಂದ ಎಲ್ಲವನ್ನೂ ನೋಡಿ ಮರುಳಾಗಿ ಹಣ ವ್ಯರ್ಥ ಮಾಡಬೇಡಿ. ಇಂದು ನಿಮ್ಮಲ್ಲಿ ಹಣವಿದೆ ಎಂದು ದುಂದುವೆಚ್ಚ ಮಾಡಿದರೆ ಮುಂದೆ ಅದೇ ₹1 ನೀವು ಇತರರ ಮುಂದೆ ಕೈ ಚಾಚುವಂತಾಗುತ್ತದೆ. ಈ ವಿ ಹೆಸರಿನ ವ್ಯಕ್ತಿಯ ಮಾತುಗಳಿಗೆ ಮರುಳಾಗಬೇಡಿ. ಅವರ ಪ್ರಭಾವದಿಂದ ನರಗಳ ದೌರ್ಬಲ್ಯ ಅಥವಾ ನಿದ್ರಾಹೀನತೆ ಕಾಡಬಹುದು. ನಿಮ್ಮ ಲಕ್ಷ್ಮೀ ಸ್ಥಾನವನ್ನು ನೀವೇ ರಕ್ಷಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಭಯಪಡಬೇಡಿ. ನಿಮ್ಮ ತಪ್ಪಿನ ಅರಿವಾದಾಗ ಶನಿದೇವರು ನಿಮ್ಮನ್ನು ಕ್ಷಮಿಸುತ್ತಾನೆ. ಪ್ರತಿ ಸೋಮವಾರ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ, ಮಂಗಳವಾರ ಹನುಮಾನ್ ಚಾಲಿಸಾ ಓದಿ. ಮೂಕ ಪ್ರಾಣಿಗಳಿಗೆ ಅನ್ನ ನೀಡುವುದರಿಂದ ನಿಮ್ಮ ಕರ್ಮದೋಷಗಳು ಸುಟ್ಟು ಹೋಗುತ್ತವೆ. ಆ ವ್ಯಕ್ತಿಯಿಂದ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು. ಕುಂಭರಾಶಿಯವರ ಜೀವನದಲ್ಲಿ ಒಂದು ವಿಚಿತ್ರ ಸನ್ನಿವೇಶವಿದೆ. ನೀವು ₹1 ಸಂಪಾದಿಸಲು ₹100 ಶ್ರಮ ಹಾಕಬೇಕು. ಬೇರೆಯವರು ಸುಲಭವಾಗಿ ಹಣ ಗಳಿಸುತ್ತಿದ್ದರೆ ನೀವು ಕಷ್ಟದ ಹಾದಿಯಲ್ಲಿ ಸಾಗುತ್ತಿದ್ದೀರಿ. ಇದಕ್ಕೆ ಕಾರಣ ಜಾತಕದ ದೋಷಗಳು ಮತ್ತು ನೀವು ಮಾಡುವ ಸಣ್ಣ ತಪ್ಪುಗಳು. ಯಾರಾದರೂ ದೇವರ ಮೇಲೆ ಆಣೆ ಮಾಡಿ ಸಾಲ ಕೇಳಿದರೆ ನಿಮ್ಮ ಮನಸ್ಸು ಕರಗುತ್ತದೆ.
ಆದರೆ ಆ ಹಣ ಹಿಂತಿರುಗಿ ಬರುವುದಿಲ್ಲ ಮತ್ತು ನೀವು ಸಾಲಗಾರರಾಗುತ್ತೀರಿ. ನಿಮ್ಮ ಹಣ ಕೇಳಲು ಹೋದರೆ ಅವರು ನಿಮ್ಮನ್ನೇ ಬೆದರಿಸುತ್ತಾರೆ. ಪ್ರಸ್ತುತ ನಿಮ್ಮ ಜಾತಕದಲ್ಲಿ ಲಕ್ಷ್ಮೀ ಸ್ಥಾನವು ದುರ್ಬಲವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಹಣವನ್ನು ಇತರರಿಗೆ ಸಾಲವಾಗಿ ಕೊಡುವುದು ಎಂದರೆ ನಿಮ್ಮ ಅದೃಷ್ಟವನ್ನೇ ಬಿಟ್ಟುಕೊಡುವುದು ಎಂದರ್ಥ. ಮಾರ್ಚ್ 28ರಿಂದ 31ರ ನಡುವೆ ವಿ ಹೆಸರಿನ ವ್ಯಕ್ತಿಯ ಕಣ್ಣುಗಳು ನಿಮ್ಮ ಮೇಲೆ ಬೀಳುತ್ತವೆ. ಅವರ ಪ್ರಭಾವದಿಂದ ಹಠಾತ್ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಹೊಟ್ಟೆ ಅಥವಾ ನಿದ್ರೆಯ ತೊಂದರೆ ಎದುರಾಗಬಹುದು. ನಿಮ್ಮ ಯಾವುದೇ ಕೆಲಸ 99% ಮುಗಿದು ಕೊನೆಯಲ್ಲಿ ನಿಲ್ಲುತ್ತಿದ್ದರೆ ಅದು ನಕಾರಾತ್ಮಕ ಶಕ್ತಿಯ ಪ್ರಭಾವವೇ ಸರಿ. ಈ ವ್ಯಕ್ತಿಯು 10 ಜನರ ಮುಂದೆ ನಿಮ್ಮನ್ನು ತಪ್ಪಿತಸ್ಥನನ್ನಾಗಿ ಮಾಡುವ ಸಂಚು ರೂಪಿಸುತ್ತಾನೆ. ಕುಂಭರಾಶಿಯವರು ತಮ್ಮ ನೋವನ್ನು ಒಳಗೆ ಇಟ್ಟುಕೊಳ್ಳುವುದರಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಕಲ್ಲು ಉಪ್ಪಿನ ನೀರಿನಿಂದ ಪಾದಗಳನ್ನು ತೊಳೆದುಕೊಳ್ಳಿ. ವಿ ಹೆಸರಿನ ವ್ಯಕ್ತಿ ನಿಮ್ಮ ಮನೆಗೆ ಬಂದರೆ ಅವರು ಹೋದ ನಂತರ ಮನೆಯ ತುಂಬ ಅರಿಶಿನ ನೀರನ್ನು ಸಿಂಪಡಿಸಿ. ನಿಮ್ಮ ಬೆಡ್ರೂಮ್ ಅಥವಾ ಹಣ ಇಡುವ ಜಾಗಕ್ಕೆ ಅವರನ್ನು ಬರಲು ಬಿಡಬೇಡಿ. ಈಗ ಶನಿದೇವರು ನಿಮಗೆ ಯಾರು ಮಿತ್ರರು ಮತ್ತು ಯಾರು ಶತ್ರುಗಳು ಎಂದು ಪ್ರಾಯೋಗಿಕವಾಗಿ ತೋರಿಸುತ್ತಿದ್ದಾನೆ. ಧೈರ್ಯವೇ ಲಕ್ಷ್ಮಿ ಎಂಬುದು ಸದಾ ನೆನಪಿರಲಿ. ನಿಮ್ಮ ಕಳೆದುಹೋದ ಅದೃಷ್ಟ ಮರಳಿ ಪಡೆಯಲು ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸಿ. ಪ್ರತಿ ಶನಿವಾರ ಕಾಗೆಗಳಿಗೆ ಬೆಲ್ಲದ ಅನ್ನ ಹಾಕಿ. ಶಿವನಿಗೆ ಜೇನುತುಪ್ಪದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ನಿಮ್ಮ ಹಳೆಯ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ, ಬದಲಿಗೆ ಹೊಸ ವಸ್ತುಗಳನ್ನು ಅಥವಾ ಆಹಾರವನ್ನು ದಾನ ಮಾಡಿ. ಬಡವರಿಗೆ ಬಟ್ಟೆ ದಾನ ಮಾಡುವುದರಿಂದ ಕುಂಭರಾಶಿಯವರಿಗೆ ರಾಜಯೋಗ ಆರಂಭವಾಗುತ್ತದೆ. ಈ ವಿಡಿಯೋದಲ್ಲಿ ಹೇಳಿದ ಅಂಶಗಳನ್ನು ನೀವು ಶ್ರದ್ಧೆಯಿಂದ ಪಾಲಿಸಿದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಆರ್ಥಿಕ ಮುಗ್ಗಟ್ಟು ದೂರವಾಗಿ ಮಹಾಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುತ್ತಾಳೆ. ಶನಿಯ ಶಿಕ್ಷೆಯ ನಡುವೆಯೂ ಅವನ ಕೃಪೆಯೂ ನಿಮ್ಮ ಮೇಲಿರುತ್ತದೆ. ನಿಮ್ಮ ತಪ್ಪಿನ ಅರಿವಾಗಿ ನೀವು ಶಿವನ ಮೊರೆ ಹೋದರೆ ಎಲ್ಲಾ ಸಮಸ್ಯೆಗಳು ಹಿಮದಂತೆ ಕರಗುತ್ತವೆ. ಈ ಮಾಹಿತಿ ನಿಮಗೆ ಪ್ರೇರಣೆ ನೀಡಿದ್ದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಕುಂಭರಾಶಿಯ ಸಹೋದರ ಸಹೋದರಿಯರೇ, ನೀವು ಈಗಾಗಲೇ ತಿಳಿಯದೆ ನಿಮ್ಮ ವೈಯಕ್ತಿಕ ವಸ್ತುಗಳನ್ನು ಇತರರಿಗೆ ನೀಡಿದ್ದರೆ ಅಥವಾ ಸಂಜೆ ಉಪ್ಪು ಮತ್ತು ಹಣವನ್ನು ಹಂಚಿದ್ದರೆ ಭಯಪಡಬೇಡಿ. ಶನಿಯು ನಮ್ಮನ್ನು ಅಷ್ಟೇ ಕಠಿಣವಾಗಿ ಶಿಕ್ಷಿಸುತ್ತಾನೆ, ಆದರೆ ನಾವು ನಮ್ಮ ತಪ್ಪನ್ನು ಅರಿತುಕೊಂಡಾಗ ಅವನು ನಮ್ಮನ್ನು ಇನ್ನಷ್ಟು ಪ್ರೀತಿಯಿಂದ ಕ್ಷಮಿಸುತ್ತಾನೆ. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಅದ್ಭುತ ಪರಿಹಾರವಿದೆ. ನಿಮ್ಮ ಜೀವನವು ತಿರುಗಿ ನಿಮ್ಮ ಕಳೆದುಹೋದ ಅದೃಷ್ಟವು ಮತ್ತೆ ನಿಮ್ಮ ಮನೆ ಬಾಗಿಲು ತಟ್ಟಬೇಕೆಂದು ನೀವು ಬಯಸಿದರೆ ನೀವು ಮಾಡಬೇಕಾದ ಮೊದಲ ಕೆಲಸವೆಂದರೆ ಶಿವನನ್ನು ಪೂಜಿಸುವುದು. ಕುಂಭರಾಶಿಯ ಮುಖ್ಯ ದೇವರು ಶಿವ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಶುದ್ಧ ನೀರು, ಹಾಲು ಮತ್ತು ಜೇನುತುಪ್ಪದಿಂದ ಅಭಿಷೇಕ ಮಾಡಿ. ಓಂ ನಮಃ ಶಿವಾಯ ಎಂಬ 5 ಅಕ್ಷರಗಳ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ರಕ್ಷಣಾತ್ಮಕ ಗುರಾಣಿ ಸೃಷ್ಟಿಯಾಗುತ್ತದೆ. ಅಲ್ಲದೆ ಶನಿಯ ದೋಷಗಳು ಮತ್ತು ನಿಮ್ಮ ಬಡತನವನ್ನು ತೊಡೆದುಹಾಕಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸಾವನ್ನು ಪಠಿಸಿ. ನವಗ್ರಹದ ದೋಷಗಳು ಸಹ ಶಿವ, ರಾಮ ಮತ್ತು ಆಂಜನೇಯನನ್ನು ಪೂಜಿಸುವವರ ಬಡತನದ ಹತ್ತಿರ ಬರಲು ಸಾಧ್ಯವಿಲ್ಲ. ವಿಶೇಷವಾಗಿ ನಿಮ್ಮ ಅದೃಷ್ಟವು ನಿಮ್ಮ ಬಳಿಗೆ ಮರಳಬೇಕೆಂದು ನೀವು ಬಯಸಿದರೆ ಶನಿವಾರ ಕಾಗೆಗಳಿಗೆ ಬೆಲ್ಲ ಮಿಶ್ರಿತ ಅನ್ನವನ್ನು ತಿನ್ನಿಸಿ. ಮೂಕ ಪ್ರಾಣಿಗಳಿಗೆ ಅಂದರೆ ನಾಯಿಗಳು ಅಥವಾ ಹಸುಗಳಿಗೆ ತಿನ್ನಿಸಿ. ಯಾರು ಹಸಿದ ಪ್ರಾಣಿಗೆ ಆಹಾರವನ್ನು ನೀಡುತ್ತಾರೋ ಅವರ ಹಿಂದಿನ ಕರ್ಮಗಳು ಸ್ಥಳದಲ್ಲೇ ಸುಟ್ಟುಹೋಗುತ್ತವೆ. ನಿಮಗೆ ದಾನ ಮಾಡುವ ಬಯಕೆ ಇದ್ದರೆ ನಿಮ್ಮ ಹಳೆಯ ವಸ್ತುಗಳನ್ನು ನಿಮ್ಮ ಸಂಬಂಧಿಕರು ಅಥವಾ ಪರಿಚಯಸ್ಥರಿಗೆ ನೀಡಬೇಡಿ. ನಿಮ್ಮನ್ನು ತಿಳಿದಿಲ್ಲದ ಅನಾಥರಿಗೆ ಅಥವಾ ರಸ್ತೆ ಬದಿಯ ಬಡವರಿಗೆ ಹೊಸ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಬಟ್ಟೆಗಳನ್ನು ದಾನ ಮಾಡುವುದರಿಂದ ಕುಂಭರಾಶಿಯವರು ಅದ್ಭುತ ರಾಜಯೋಗವನ್ನು ಪಡೆಯುತ್ತಾರೆ. ಆದರೆ ಅದನ್ನು ಅರ್ಹರಿಗೆ ಮಾತ್ರ ನೀಡಬೇಕು. ಮಾರ್ಚ್ 28 ಮತ್ತು 31ರ ನಡುವೆ ನೀವು ಎದುರಿಸುವ ವಿ ಎಂಬ ಹೆಸರಿನ ವ್ಯಕ್ತಿಗೆ ಅತ್ಯಂತ ಶಕ್ತಿಶಾಲಿ ಪರಿಹಾರವೆಂದರೆ ಈ 4 ದಿನಗಳ ಕಾಲ ಆ ವ್ಯಕ್ತಿಯೊಂದಿಗೆ ವಾದ ಮಾಡಬೇಡಿ. ಅವರು ನಿಮ್ಮನ್ನು ಕೆರಳಿಸಿದರೂ ಮತ್ತು ಅವಮಾನಿಸಿದರೂ ಸಹ ನಗುತ್ತಾ ಹಾದು ಹೋಗಿರಿ. ಯಾಕೆಂದರೆ ಅವರು ನಿಮ್ಮ ಮಾನಸಿಕ ಶಕ್ತಿಯನ್ನು ಹಾನಿಗೊಳಿಸಲು ಮತ್ತು ನಿಮ್ಮನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಪ್ರತಿ ರಾತ್ರಿ ಮಲಗುವ ಮೊದಲು 1 ಬಟ್ಟಲು ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸಿ ಮತ್ತು ಆ ನೀರಿನಿಂದ ನಿಮ್ಮ ಪಾದಗಳನ್ನು ತೊಳೆಯಿರಿ. ಇದು ದಿನವಿಡೀ ನೀವು ಹೊಂದಿದ್ದ ಆಯಾಸ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ತೆಗೆದುಹಾಕುತ್ತದೆ. ವಿಶೇಷವಾಗಿ ಈ ವ್ಯಕ್ತಿಯು ನಿಮ್ಮ ಮನೆಗೆ ಬಂದರೆ ಅವರು ಹೋದ ನಂತರ ಮನೆಯಾದ್ಯಂತ ಗಂಗಾ ನೀರು ಅಥವಾ ಅರಿಶಿನ ನೀರನ್ನು ಸಿಂಪಡಿಸಿ. ಅವರನ್ನು ನಿಮ್ಮ ಮಲಗುವ ಕೋಣೆಗೆ ಅಥವಾ ನೀವು ಹಣವನ್ನು ಇಡುವ ಸ್ಥಳಕ್ಕೆ ಬರಲು ಬಿಡಬೇಡಿ. ಈ ವರ್ಷ ಶನಿಯ ಕೊನೆಯ ಹಂತದಲ್ಲಿ ಕುಂಭರಾಶಿಯವರು ತಾಳ್ಮೆಯಿಂದಿದ್ದರೆ ಶನಿದೇವರು ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ರಾಜಮನೆತನದ ಸುಖಗಳನ್ನು ನೀಡುತ್ತಲೇ ಇರುತ್ತಾನೆ.
ನಿಮ್ಮ ಆದಾಯ ಕಡಿಮೆ ಇದ್ದರೂ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿದರೆ ಭವಿಷ್ಯದಲ್ಲಿ ನೀವು ಉತ್ತಮ ಮಟ್ಟವನ್ನು ತಲುಪುತ್ತೀರಿ. ನಿಮ್ಮ ಧೈರ್ಯವೇ ನಿಮ್ಮ ಆಯುಧ. ಅನಗತ್ಯ ಆಲೋಚನೆಗಳು ಮತ್ತು ಉದ್ವಿಗ್ನತೆಗಳಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮತ್ತು ಸಾಕಷ್ಟು ನಿದ್ರೆ ಮಾಡಿ ಮತ್ತು ದೇವರ ಧ್ಯಾನದಲ್ಲಿ ಇರಿ. ಏನೇ ಆಗಬೇಕೋ ಹಾಗೆಯೇ ಆಗುತ್ತದೆ ಎಂದು ದೇವರ ಮೇಲೆ ನಿಮ್ಮ ಹೊರೆ ಹಾಕಿ. ನಿಮ್ಮ ಜೀವನವು ತುಂಬಾ ಸಂತೋಷದಿಂದ ನಡೆಯುತ್ತದೆ. ನೀವು ಈ ವಿಡಿಯೋ ನೋಡಿದ್ದರೆ ಅದು ನಿಜವಾಗಿಯೂ ಆ ದೇವರ ಕೃಪೆ ಎಂದರ್ಥ. ನೀವು ಈ ವಿಷಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಎಲ್ಲಾ ಕಷ್ಟಗಳು ಹಿಮದಂತೆ ಕರಗುತ್ತವೆ. ಶನಿದೇವರ ಕರುಣೆ ಮತ್ತು ಶಿವನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ಚಂದಾದಾರರಾಗಿ ಮತ್ತು ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ.